ರಂಜೇಗೌಡ್ರೆ ಈಗ ನಾವು ತಿಳಿದುಕೊಂಡಿರುವಷ್ಟು ಅಕಸ್ಮಾತ್ ನಾನೇನೋ ತಪ್ಪು ಹೇಳಿದ್ರೆ ನಾನು ಕರೆಕ್ಟ್ ಮಾಡ್ಬೋದು, ನಾನೆಲ್ಲ ಪಾಲಿಸ್ಗಳು ಕರೆಕ್ಟ್ ಮಾಡ್ಬೋದು. ಸಾಂಸ್ಕೃತಿಕ ಚಟುವಟಿಕೆ ಅಂತ ಬಂದಾಗ ರಂಗೋಲೆ ಸ್ಪರ್ಧೆ, ಅಲ್ಲಿನ ಒಂದು ಹಾಡು ಹೇಳ್ತಕ್ಕಂಥ ವಿಚಾರಗಳು, ನೃತ್ಯ, ಇನ್ಯಾವುದೋ ಜಾನಪದ ಕಲೆಗಳು, ಇದನ್ನು ಸಾಂಸ್ಕೃತಿಕ ವಿಚಾರಕ್ಕೆ ನಾವು ಬಿಟ್ಟುಬಿಡೋಣ. ಧಾರ್ಮಿಕ, ಎಲ್ಲಿ ದೇವರು ಅನ್ನೋ ಒಂದು ವಿಷಯ ಬರುತ್ತೋ, ಎಲ್ಲಿ ದೇವರು ಅಂತ ಒಂದು ವಿಷಯ ಬರುತ್ತೋ, ನನಗೆ ನಂಬಿಕೆ ಇರುವಷ್ಟರ ಮಟ್ಟಿಗೆ ಅದು ಧಾರ್ಮಿಕ ವಿಚಾರವಾಗಿ ಪರಿಗಣಿಸಲ್ಪಡುತ್ತೆ. ಹಾಗಾಗಿ ನಾವು ದಸರಾವನ್ನು ಸಾಂಸ್ಕೃತಿಕ ಚಟುವಟಿಕೆ ಆದರೆ, ರಂಗೋಲೆ ಸ್ಪರ್ಧೆಗೆ ಇಲ್ಲಿ BJPಯವರು ಹೇಳೋದು ಅಲ್ಲಿ ರಂಗೋಲೆ ಕಾಂಪಿಟೇಷನ್ ಮಾಡ್ತಾರೆ, ಅಲ್ಲಿ ಯುವ ದಸರಾ ಉದ್ಘಾಟನೆ ಮಾಡ್ತಾರೆ, ಆರ್ಕೆಸ್ಟ್ರಾ ಇರುತ್ತೆ, ಶಾಸ್ತ್ರೀಯ ಸಂಗೀತದ್ದು ಕಚೇರಿಗಳಿರ್ತವೆ, ಅದನ್ನು ಉದ್ಘಾಟನೆ ಮಾಡಿಕೊಳ್ಳಿ, ಅವೆಲ್ಲವೂ ಕೂಡ ಕಲ್ಚರಲ್ ಇವೆಂಟ್ ಆಗಿಬಿಡ್ತವೆ. ದಸರಾ ನಾಡದೇವಿ ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಅಂತ ಬಂದುಬಿಟ್ಟಾಗ ಅದು ಧಾರ್ಮಿಕ. ವೇರಾಸ್ ಇಲ್ಲಿ ಬರೋ ಪ್ರಶ್ನೆ ಇನ್ನೊಂದೇನೆಂದರೆ, ಬಾನು ಮುಷ್ತಾಕ್ ಮೇಡಮ್ಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆ, ನಾಡಧ್ವಜದ ಬಣ್ಣದ ಬಗ್ಗೆ ನನಗೆ ನಂಬಿಕೆ ಇದೆ, ನಾನು ಅದನ್ನು ನಂಬುತ್ತೀನಿ, ನನಗೆ ಅದು ಇಷ್ಟ ಇದೆ ಅಂತ ಹೇಳಿ ಬಂದರೆ ನಿಸಾರ್ ಅಹಮದರಂತೆಯೇ ನಾವು ಸ್ವೀಕರಿಸ್ತೀವಿ ಅದನ್ನು. ಅವ್ರಿಗೆ ಅದು ನಂಬಿಕೆ ಇಲ್ಲದೆ ಇದ್ದಾಗ ಬಲವಂತದ ಮಾಘಸ್ನಾನ ಯಾಕೆ ಅಂತ ಪ್ರಶ್ನೆ. ಒಂದು ನಿಮಿಷ ರಘು, ನಿಮ್ಮ ಪ್ರಶ್ನೆ ಅಲ್ಲ. ನಂಜೇಗೌಡ್ರೆ ಸರ್, ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭಾನು ಮುಸ್ತಾಕ್ ಅವ್ರೇನಾದ್ರೂ ಪುಷ್ಪಾರ್ಚನೆ ಮಾಡಿದ ಪಕ್ಷದಲ್ಲಿ ಏನಾದ್ರೂ ಅನಾಹುತ ಆಗೋಗುತ್ತೆ ಅಂತ ಏನಾದ್ರೂ ನಿಮಗೆ ಕನಸು ಬಿದ್ದಿದ್ಯಾ? ನಂಜೇಗೌಡ್ರೆ ಪ್ರಶ್ನೆ ರಾಂಗ್ ತಿಳ್ಕೊಂಡ್ರೆ ನೀವು. ನಂಜೇಗೌಡ್ರೆ, ನಾವ್ಯಾವ್ದೋ ಟ್ರ್ಯಾಕ್ ಅಲ್ಲಿ ಇದ್ದೀವಿ, ನೀವ್ಯಾವ್ದೋ ಟ್ರ್ಯಾಕ್ ಅಲ್ಲಿ ಇದ್ದೀರಿ. ಇಲ್ಲಿ ಬಾನು ಮುಷ್ತಾಕ್ ಮೇಡಮ್ ಪೂಜೆ ಮಾಡೋದ್ರ ಬಗ್ಗೆ ನಮ್ ತಕರಾರು ಇಲ್ಲ ಅಂತ BJPಯವರು ಹೇಳಿದ್ದು. ಅವ್ರು ಹೇಳೋದು ಇಷ್ಟೇ ವಿಷಯ. ಅವ್ರಿಗೆ ನಂಬಿಕೆ ಇಲ್ಲ, ಅವ್ರಿಗೆ ನಂಬಿಕೆ ಇದ್ದಿದ್ಮೇಲೆ ಅವ್ರನ್ನ ಕರ್ಕೊಂಡ್ ಬರ್ತೀರಿ ನೀವು ಅಂತ. ಅಶೋಕ್ ಅವ್ರನ್ನ ಪಕ್ಷ ತೆಗೆದು ಬಿಸಾಕಿ, ಟೋಪಿ ಇಟ್ಕೊಂಡು ಹೋಗಿದ್ರಲ್ಲ ಅವರು, ಟೋಪಿ ಇಟ್ಕೊಂಡು ಬಿರಿಯಾನಿ ತಿನ್ಕೊಂಡ್ ಬಂದ್ರಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡಿ. ತಾಕತ್ತಿದ್ರೆ BJP ಅವ್ರಿಗೆ ಡಿಬೇಟ್ ಆಗಲ್ಲ ರಘು, ಎಲ್ರದ್ದು ಪ್ಯಾನಲಿಸ್ಟ್ ನಾನು ಮಾತಾಡ್ಸ್ಬೇಕಲ್ವಾ. ಒಂದು ನಂಜೇಗೌಡ್ರೆ ಮಾತಾಡಿ ಸರ್. ಈಗ ನಾನು ಹೇಳಿದ್ರು ಗೊತ್ತಾಯ್ತು, ನೀವ್ ಹೇಳಿದ್ದು. ನಾನು ಅದನ್ನ ಪೂರಕವಾಗಿ ಹೇಳಿದ್ದದು. ಸರ್, ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅಂದ್ರೆ ಏನು ಸರ್? ಈ ಹಿಂದೂಗಳು ಮಾಡೋದು ಮಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮನ? ಇಸ್ಲಾಂನಲ್ಲಿ ಇರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ವಾ? ಉರುಸಾಚರಣೆ, ಕವ್ವಾಲಿಗಳೆಲ್ಲ ಅದು ಬರುತ್ತೆ. ನಮ್ಮಲ್ಲಿ ಒಂದು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೇನೆ ಸರ್, ಹಿಂದೂಗಳಲ್ಲಿ ಬಹುದೇವತಾರಾಧನೆ, ಕ್ರೈಸ್ತರು ಮತ್ತೆ ಇಸ್ಲಾಂ ಧರ್ಮದಲ್ಲಿ ಏಕದೇವತಾ ಆರಾಧನೆ ಇದೆ. ಅದು ಅವರವ್ರ ನಂಬಿಕೆಗೆ ಬಿಟ್ಟಂತ ವಿಚಾರಗಳು ಸರ್. ನಾವು ನಾನು ಹೇಳೋದೇನಂದ್ರೆ, ನನ್ನ ಸಲಹೆ ಅಂತಾನೆ ತಿಳ್ಕೊಳ್ಳಿ, ಸಾಧ್ಯವಾದರೆ ಸರ್ಕಾರ ಈ ಬಾರಿಯ ದಸರಾ ಉತ್ಸವದಲ್ಲಿ ಮುಸ್ಲಿಮನ ಯಾವ್ದಾದ್ರು ಇಸ್ಲಾಂ ಧರ್ಮದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಕು. ಮೆರವಣಿಗೆಯಲ್ಲಿ ಹೇಳ್ತಿರೋದು ನಾನು, ಕವ್ವಾಲಿ ಅಂತದಕ್ಕೆ ಕ್ರೈಸ್ತ ಧರ್ಮದ ಕೊಡಿ, ಬೌದ್ಧ ಧರ್ಮದ ಕೊಡಿ, ಜೈನ ಧರ್ಮದ, ಎಲ್ಲರಿಗೂ ಅವಕಾಶ ಕೊಡಿ. ಬಹು ಸಂಸ್ಕೃತಿ ನಾಡಲ್ವ ಸರ್ ನಮ್ದು? ನಂಜೇಗೌಡ್ರೆ, ನನ್ನೊಂದು ಪ್ರಶ್ನೆ ಕೇಳ್ಬಿಡ್ಲಾ? ನಂಜೇಗೌಡ್ರೆ, ಇಲ್ಲಿ ಬಹಳ ಸರಳವಾಗಿರೋ ಪ್ರಶ್ನೆ ಏನು ಗೊತ್ತಾ? ನಾನು ನಂಬಿಕೊಳ್ಳುವುದು ಬೇರೆ, ನಾನು ಒಂದು ದೇವ್ರು ನಂಬ್ತಾ ಇದ್ದೀನಪ್ಪ, ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳೋದು ಬೇರೆ. ಬೇರೆ ದೇವರು, ಬೇರೆ ಆಚರಣೆ, ಬೇರೆ ಧ್ವಜ, ಅದರ ವಿರೋಧ ಮಾಡೋದು ಬೇರೆ. ಬಹಳ ವ್ಯತ್ಯಾಸ ಇದೆ ಎರಡಕ್ಕೂ. ನಾನು ನಂಬ್ಕೊಂಡಿಯಪ್ಪ, ಈಗ ಅವ್ರು ಹೇಳಿದ್ರು ಜಮೀರ್ ಪೂಜೆ ಮಾಡಿಬಿಡ್ತಾರೆ, ಇನ್ಯಾರೊಬ್ಬ ರಿಜ್ವಾನ್ ಪೂಜೆ ಮಾಡಿಬಿಡ್ತಾರೆ ಅಂತ ಹೇಳಿ. ಅವರು ಪೂಜೆ ಮಾಡ್ಕೊಂಡ್ರೆ ವೈಯಕ್ತಿಕ ವಿಚಾರ ಅದು. ಅವರು ಭೂಮಿ ಪೂಜೆ ಆದರೂ ಮಾಡ್ಕೊಳ್ಳಿ, ಮನೇಲಿ ಫೋಟೋ ಇಟ್ಕೊಂಡು ಪೂಜೆ ಆದರೂ ಮಾಡ್ಕೊಳ್ಳಿ. ಇದು ಸರ್ಕಾರದಿಂದ ನಡೆಸಲ್ಪಡ್ತಕ್ಕಂಥ ಕಾರ್ಯಕ್ರಮ, ಇದು ಧಾರ್ಮಿಕ ಆಚರಣೆಯ ಭಾಗ. ಆ ಥರ ಇದ್ದಾಗ ಧಾರ್ಮಿಕ ಆಚರಣೆ ಅಲ್ಲ. ಪ್ಲೀಸ್ ರಘು, ನಾನು ಮಾತಾಡೋದು ಸುಮ್ಮನೆ ಬಿಡಿ, ಆಮೇಲೆ ನಾನು ನಿಮ್ಗೆ ಬರ್ತೀನಿ. ಸರ್ಕಾರದಿಂದ ಒಂದು ಆಚರಣೆ ಮಾಡಲ್ಪಡ್ತಿರ್ಬೇಕಾದ್ರೆ ಅವ್ರು ನಂಬಿದ್ರೆ ಮಾಡಲಿ. ಯಾರು ವಿರೋಧ ಮಾಡಿದ್ರೋ ನಾಡಧ್ವಜಕ್ಕೆ ಅವ್ರನ್ನ ಕರ್ಕೊಬಂದು ನೀವು ಯಾಕ್ರಿ ಬಲವಂತ ಮಾಡ್ತಾ ಇದ್ರಿ ಅಂತ ಕ್ವಶನ್ ಇರೋದಿಲ್ಲಿ. ಅವರು ನಂಬಿದ್ರೆ ತಕರಾರಿಲ್ಲ ಅಂತ ಅವ್ರು ಹೇಳೋದು. ಸರ್, ಈಗ ಬಾನು ಮುಸ್ತಾಕ್ ಮೇಡಮ್ ಅವ್ರನ್ನ ಚಾಮುಂಡಿ ದೇವಸ್ಥಾನದ ಪ್ರಧಾನ ಅರ್ಚಕರ ಹುದ್ದೆಗೆ ನೇಮಕ ಮಾಡಿಲ್ಲ ಸರ್ಕಾರ, ಹೌದಾ ಸರ್? ಕರೆಕ್ಟ್. ನಿರಂತರ ಪೂಜೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅವರಲ್ಲಿ. ಅವ್ರ ಧರ್ಮ ನಂಬಿದ್ ಬೇರೆ. ಅವರು ಒಂದು ನಾಡ ಹಬ್ಬಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಒಂದು ನಂಜೇಗೌಡ್ರನ್ನು ಮಾಡಿಲ್ಲ ರೀ, ಚಾಮುಂಡಿ ಪ್ರಧಾನ ಅರ್ಚಕರ ನಂಜೇಗೌಡ್ರನ್ನು ಮಾಡಿಲ್ಲ. ಸಪ್ರೇಟ್ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಕಲ್ಚರ್ ಅಂತ ಇರುತ್ತೆ, ಅದ್ರೊಂದು ಕಾನ್ಸ್ಟಿಟ್ಯೂಷನ್ ಅಂತ ಇರುತ್ತೆ, ಬೇರೆ ವಿಚಾರ. ಇಲ್ಲಿ ಕೇಳ್ತಿರೋದು ಬಾನು ಮುಷ್ತಾಕ್ ಮೇಡಮ್ನ ಪ್ರಧಾನ ಅರ್ಚಕರು ಮಾಡಿದ್ರೆ ಮಾಡ್ಲಿಲ್ವಾ ಅಂತಲ್ಲ. ಅವ್ರಿಗೆ ನಂಬಿಕೆ ಇರಲಿಲ್ಲ, ನಂಬಿಕೆ ಇಲ್ದವ್ರು ಕರ್ಕೊಂಡ್ಬಂದು ನೀವು ಯಾಕ್ರಿ ಉದ್ಘಾಟನೆ ಮಾಡಿಸ್ತಾ ಇದ್ರಿ ಅಂತ ಕ್ವಶನ್ ರೈಸ್ ಮಾಡೋದು BJP. ಅವರೇ ವಿರೋಧ. ಒಂದ್ ನಿಮಿಷ, ನಂಬಿಕೆ ಇಲ್ಲ ಅನ್ನೋದನ್ನ ಬಾನು ಮುಸ್ತಾಕ್ ಮೇಡಮ್ ಅವರೇ ಹೇಳ್ಬೇಕಲ್ಲ. ನನ್ ನಂಬಿಕೆ ಎಲ್ಲ ಬರೋದಿಲ್ಲ. ಅವ್ರು ಹೇಳಿಬಿಟ್ಟಿದ್ದಾರೆ. ಅವ್ರು ಅರ್ಶಿನ ಕುಂಕುಮ ವಿಚಾರ ಕೇಳಿದ್ದಾರೆ, ನಾಡಧ್ವಜ ನಮ್ಮ ದೂರ ಇಟ್ಟಿದ್ದೀರಿ ನೀವು ನಾಡಧ್ವಜದ ಬಣ್ಣದ ವಿಚಾರದಲ್ಲಿ ಅಂತ. ಜಾತ್ರೆ ಮಾಡಿದ್ರಿ, ಪೂಜೆ ಮಾಡಿದ್ರಿ ಅಂತ ಹೇಳಿ ದೂರ ಇಟ್ಟಿದ್ದೀರಾ ನೀವು. ಹಿಂದೂ ಆಚರಣೆಗಳನ್ನ ಮಾಡುವ ಮುಖಾಂತರ
ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮನ್ನು ದೂರ ಇಟ್ಟಿದ್ದೀರಾ, ಅದರ ಅರ್ಥ ಮೂರ್ತಿ ಪೂಜೆ ಮಾಡುವ ಮುಖಾಂತರ ಒಬ್ಬ ಮುಸಲ್ಮಾನನ್ ದೂರ ಇಟ್ಟಿದ್ದೀರಾ ಅಂತ ಹೇಳಿ ಅಂದ್ರೆ flag ಅಂದ್ರೆ ಮೂರ್ತಿನಾ ನಿಮ್ಗೆ? ಅಲ್ಲ, flag ಅಂದ್ರೆ ಮೂರ್ತಿನಾ? ತಾಯಿ ಭುವನೇಶ್ವರಿ ಅಂದ್ರೆ BJP ಅವ್ರಿಗೆ ಅಲ್ಲ, ಇಷ್ಟು ಕೆಟ್ಟ ಬುದ್ಧಿನೂ ಬೇಡವಾ ನಿಮ್ಗೆ? ಅಲ್ಲ, ಯಾಕೆ ಇಷ್ಟೊಂದು ಕೆಟ್ಟ ಬುದ್ಧಿ ಬಂದಿದೆ ನಿಮ್ಗೆ? ಒಂದ್ ನಿಮಿಷ. ಅಲ್ಲ, ಸ್ಟಡಿ ಪ್ರಶ್ನೆ ಅಲ್ಲ. ನೀವು ಫ್ಲಾಗ್, ಕರ್ನಾಟಕದ ಫ್ಲಾಗ್, ಅರಿಶಿನ ಮತ್ತೆ ಕುಂಕುಮದ ಕಲರ್ ಅನ್ನ ನೀವು ಇದನ್ನ ಮಾತಾಡ್ತಾ ಇದ್ದೀರಲ್ಲ ನೀವು. ಇದು ಅವ್ರು ಹೇಳಿದ್ದು ಅಂತ ವ್ಯಕ್ತಿ ಹೇಳ್ತಿರೋದ್ರಿ. ಪೂಜೆ ಅಲ್ಲ. ಇದು ಇವ್ರದಲ್ರಿ, ಅವ್ರ ಮೇಡಮ್ ರಿಪೀಟ್ ಮಾಡ್ತಾ ಹೇಳ್ತಾರೆ, ನಮ್ಮನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ನನ್ನ ಅಲ್ಲ, ಯಾವ ಒಂದು ವರ್ಡು ಬಗ್ಗೆ ಇದರಲ್ಲಿಲ್ಲ. ಮಾತಾಡ್ತಾ ಇದ್ದೀರಾ? ನನ್ನ ಒಂದು ಒಂದೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಯೋಜನೆಗಳಿಗೆ ನಾವು ಅದನ್ನ ಸಾಂಸ್ಕೃತಿಕವಾಗಿ ಚರ್ಚೆ ನೋಡ್ಬೇಕು. ಮತ್ತೆ ಮುಂದುವರಿಸ್ತೀರಿ ಒಂದು ಬ್ರೇಕ್ ಆದ್ಮೇಲೆ.